ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತಾ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಏಷಾಯ ಪ್ರವಾದಿ 41ನೇ ಅಧ್ಯಾಯ 10ನೇ ವಾಕ್ಯ. ನೀನಂತೂ ಹೆದರಬೇಡ, ಏಕೆಂದರೆ ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 41 ವರ್ಡ್ 10. ಡೂ ನಾಟ್ ಬಿ ಅಫ್ರೈಡ್, ಐ ಆಮ್ ವಿತ್ ಯು, ಐ ಆಮ್ ಯುವರ್ ಗಾಡ್, ಲೆಟ್ ನಥಿಂಗ್ ಟೆರಿಫೈ ಯು. ಐ ವಿಲ್ ಮೇಕ್ ಯು ಸ್ಟ್ರಾಂಗ್ ಆ್ಯಂಡ್ ಹೆಲ್ಪ್ ಯು. ಐ ವಿಲ್ ಪ್ರೊಟೆಕ್ಟ್ ಯು ಆ್ಯಂಡ್ ಸೇವ್ ಯು. ದೇವರಿಗೆ ಸ್ತೋತ್ರ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀನಂತೂ ಹೆದರಬೇಡ. ದೇವರಿಗೆ ಸ್ತೋತ್ರ. ಅಲ್ಲಿ ಹಿಂದಿನ ವಾಕ್ಯದಲ್ಲಿ ಅವರು ಏನೋ ಹೇಳ್ತಾ ಇದ್ದಾರೆ, ನಾವು ನೋಡೋಣ. ನಿನ್ನನ್ನು ಕಟ್ಟ ಕಡೆಗಳಿಂದ ಆರಿಸಿಕೊಂಡು ಅದರ ಕೊನೆಯಿಂದ ಕರೆದು, ನೀನು ನನ್ನ ಸೇವಕನು, ನಿನ್ನನ್ನು ನಾನು ಆಯ್ದುಕೊಂಡಿದ್ದೇನೆ, ನಿನ್ನನ್ನು ತಳ್ಳಿಬಿಡುವುದಿಲ್ಲ. ದೇವರಿಗೆ ಸ್ತೋತ್ರ. ದೇವರು ಹೇಳಿದರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಕಟ್ಟ ಕಡೆಯಿಂದ ಆರಿಸ್ಕೊಂಡಿದ್ದೇನೆ, ಕೊನೆಯಿಂದ ಆರಿಸ್ಕೊಂಡಿದ್ದೇನೆ. ದೇವರಿಗೆ ಸ್ತೋತ್ರ. ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತು, ಆದರೆ ದೇವರು ಹೇಳ್ತಾ ಇದ್ದಾರೆ, ನೀ ಯಾವ ಸ್ಥಳದಲ್ಲಿದ್ದೀಯ, ನೀ ಯಾವ ಸ್ಥಿತಿಯಲ್ಲಿದ್ದೀಯಾ, ಯಾವ ಪರಿಸ್ಥಿತಿಯಲ್ಲಿದ್ದೀಯಾ, ಯಾವ ಸ್ಥಾನದಿಂದ ನೀ ಬಂದಿದ್ದೀಯಾ ಅಂತ ನನಗೆ ಗೊತ್ತು. ನಾನು ಆರಿಸ್ಕೊಂಡಿದ್ದೇನೆ, ನಿನ್ನನ್ನು ಕೈ ಬಿಡಲ್ಲ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಮನುಷ್ಯರಾಗಿರ್ತಕ್ಕಂಥ ನಾವೇ ಒಬ್ಬರಿಗೆ ಒಂದು ಮಾತು ಕೊಟ್ಟರೆ ನಾವು ಹೇಳ್ತೀವಿ, ನಾವು ಒಬ್ಬರಿಗೆ ಒಂದು ಮಾತು ಕೊಟ್ಟಿದ್ದೀವಿ, ನಾವು ಅದನ್ನು ಉಳಿಸ್ಕೋಬೇಕು, ನಾವು ಕಷ್ಟಪಟ್ಟು ಅದನ್ನು ಉಳಿಸ್ಕೋಬೇಕು, ಹೇಗಾದರೂ ಮಾಡಿದ ಅದನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ. ನಮ್ಮ ಕೈಯಲ್ಲಿ ಆಗದಿರೋ ಸರಿ ವ್ಯರ್ಥವಾದ ಪ್ರಯತ್ನ ಪಡ್ತೀವಿ. ಆದರೆ ಈ ಸರ್ವಶಕ್ತನಂಥ ದೇವರು, ಜಗತ್ತನ್ನು ಶುಚಿ ಮಾಡ್ತಕ್ಕಂಥ ದೇವರು ಹೇಳ್ತಾರೆ, ನಾನು ನಿನ್ನ ಕರೆದಿದ್ದೇನೆ, ಆರಿಸ್ಕೊಂಡಿದ್ದೇನೆ, ನಿನ್ನ ಕೈ ಬಿಡಲ್ಲ, ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಮುಂಜಾನೆ ಸಮಯದಲ್ಲಿ ನಿಮಗೂ ನಮಗೂ ಸವಾಲಾಗಿರ್ತಕ್ಕಂಥ, ಸಮಸ್ಯೆ ಆಗಿರ್ತಕ್ಕಂಥ, ಅಥವಾ ನಮ್ಮ ಕೈಲಿ ಪರಿಸ್ಥಿತಿಯಿಂದ ಮುಂದೆ ಬರೋಕ್ಕಾಗಲ್ಲ ಅಂತಕ್ಕಂಥ, ಅಥವಾ ಈ ಕಷ್ಟಗಳು ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಈ ಸಮಸ್ಯೆಗಳು ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಈ ಕೊರತೆ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ನನಗೊಂದು ಸಹಾಯ ಬರ್ತಾ ಇಲ್ಲ, ಒಳ್ಳೆಯದಾಗ್ತಾ ಇಲ್ಲ, ಆಶೀರ್ವಾದವನ್ನು ಕಾಣೋಕ್ಕಾಗ್ತಾ ಇಲ್ಲ, ಮೇಲುಗಳನ್ನ ಕಾಣೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿಯನ್ನು ಕಾಣೋಕ್ಕಾಗ್ತಾ ಇಲ್ಲ ಅನ್ನೋಂಥ ಸಂಗತಿಗಳು ಏನಿದೆ? ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ಸಂಗಡನೆ ಮಾತನಾಡ್ತಾ ಇದ್ದಾರೆ. ನೀನು ಭಯಪಡಬೇಡ, ನೀನಂತೂ ಹೆದರಬೇಡ, ಏಕೆಂದರೆ ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಕಷ್ಟ, ಬಲಹೀನತೆ, ಸಮಸ್ಯೆ, ಕೊರತೆ, ನಿರಾಸೆ, ನಿರುತ್ಸಾಹ, ಕೈಬಿಡಲ್ಪಡುವಿಕೆ ಏನೇ ಇರಲಿ, ಬಲಪಡಿಸ್ತೇನೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಿನ್ನ ಬಲಪಡಿಸೋದು ಮಾತ್ರ ಅಲ್ಲ, ನಿನ್ನ ಸಹಾಯ ಮಾಡ್ತೇನೆ. ಹೇಗೆ? ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ದೇವರ ನೀತಿವಂತರ? ಎಸ್, ಅವರು ನೀತಿವಂತರಾಗಿದ್ದಾರೆ ಅನ್ನೋದಕ್ಕೆ ಇವತ್ತು ಸಹ ಈ ಸಮಸ್ತ ಸೃಷ್ಟಿಯು ಸ್ಥಿರವಾಗಿ ನಿಂತಿದೆ, ನಡೀತಾ ಇದೆ, ಪೋಷಿಸ್ತಾ ಇದ್ದಾರೆ, ಸಂರಕ್ಷಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಸೊ ಅವರು ನಂಬಿಗಸ್ತರಾದ ದೇವರಾಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ನೀತಿಯ ಬಲಗೈಯಿಂದ ನಿನ್ನ ಎತ್ತಿ ಹಿಡಿಯುತ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ನಮ್ಮನ್ನು ಬಾಧೆಪಡಿಸಿರ್ತಕ್ಕಂಥ ವಿಷಯ, ನಮ್ಮನ್ನು ಕಂಗೆಡಿಸ್ತಕ್ಕಂಥ ವಿಷಯ, ಕಷ್ಟಪಡ್ತಕ್ಕಂಥ ವಿಷಯ, ಕಣ್ಣೀರಿಡ್ತಕ್ಕಂಥ ವಿಷಯ, ಈ ಪರಿಸ್ಥಿತಿ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಪರಿಸ್ಥಿತಿ ಏನಿದೆ, ಅದೆಲ್ಲವನ್ನು ನಾನು ಬದಲಾಯಿಸ್ತೇನೆ ಅಂತ ಹೇಳ್ತಾರೆ. ನಾನು ಸಹಾಯ ಮಾಡ್ತೇನೆ, ನಂಬಿಗಸ್ತನಾಗಿ ನಡೆಸ್ತೇನೆ, ನಿಮ್ಮನ್ನು ಪೋಷಿಸ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರಲ್ಲಿ ಭರವಸೆ ಇಡ್ರಿ. ದೇವರು ತಕ್ಕ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸಿ, ಪೋಷಿಸಿ, ತನ್ನ ಬಲಗೈಯಿಂದ ನಮ್ಮನ್ನು ಎತ್ತಿ ನಡೆಸುವಂಥ ದೇವರಾಗಿದ್ದಾರೆ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವ ಆತನೇ, ಸರ್ವವ್ಯಾಪ್ಯಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾ ಇರುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ ದೇವರೇ. ಸಪ್ಪ, ನೀವು ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ಧೈರ್ಯಗೆಡಬೇಡ್ರಿ. ನಾನೇ ನಿಮ್ಮ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಬಲಪಡಿಸ್ತೇನೆ, ನಾನು ನಿಮ್ಮನ್ನು ಸಹಾಯ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ನೀತಿಯ ಬಲಗೈಯಿಂದ ನಿಮ್ಮನ್ನು ಎತ್ತಿ ಹಿಡಿತೇನೆ ಅಂತ ಹೇಳ್ತೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನಿಮ್ಮ ಸಹಾಯಕ್ಕಾಗಿ ನಾವು ಎದುರು ನೋಡ್ತೇವೆ.
ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.